ನೀವು ಏನೇ ಬಿಸಿ ಆದ್ರೂ ಕೂಡ ಜೊತೆಗಿರ್ತಕ್ಕಂತ ನಿಮ್ಮ ಸಂಗಾತಿಗಳ ಮೇಲೆ ಗಮನ ಕೊಡದೇ ಇದ್ದಾಗ, ನಿಮ್ಮಿಂದ ಅದು ಸಿಗದೇ ಇದ್ದಾಗ, ಆ ಒಂದು ಭಾವನಾತ್ಮಕ ಕೊರತೆಯನ್ನು ಯಾರೋ ನಿಗಿಸಿದಾಗ ಗಮನ ಮತ್ತೆ ಪ್ರಾಮುಖ್ಯತೆ ಸಿಗದೇ ಇರುವಂತದ್ದು. ಅಂದ್ರೆ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಹುಡುಗ ಜೈ, ರಿಲೇಶನ್ಶಿಪ್ ಕೋಚ್ ಅಂಡ್ ಮೋಟಿವೇಶನಲ್ ಸ್ಪೀಕರ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಹೆಣ್ಣು ಯಾವ ಸಮಯದಲ್ಲಿ ಅಥವಾ ಯಾವಾಗ ಮೋಸ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂಡ್ ಯಾಕೆ ಮೋಸ ಮಾಡ್ತಾಳೆ ಅನ್ನೋದಕ್ಕೆ ಇಲ್ಲಿ ನಿಮ್ಗೆ 3 ಟಿಪ್ಸ್ ನ ಶೇರ್ ಮಾಡ್ತೀನಿ. ಸೊ ಯಾವ್ಯಾವ ಸಮಯದಲ್ಲಿ ಮೋಸ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತೇಳಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಂಡ್ ನೋಡಿದ್ಮೇಲೆ ಎಸ್ ವಿಡಿಯೋ ಬಗ್ಗೆ ನಿಮಗೆ ಏನ್ ಅನಿಸ್ತಾ ಇದೆ ಕಮೆಂಟ್ ಮಾಡ್ಲಿಕ್ಕೂ ಕೂಡ ಈಸಿ ಆಗುತ್ತೆ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭಾವನಾತ್ಮಕ ಕೊರತೆ ಆದಾಗ, ಅಂದ್ರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ, ಗೌರವ, ಕಾಳಜಿ, ಮಮತೆ ಇದ್ಯಾವುದೂ ಸಿಗದೆ ಇದ್ದಾಗ ಅದಕ್ಕೆ ಭಾವನಾತ್ಮಕ ಕೊರತೆ ಅಂತ ಹೇಳ್ತೀವಿ. ಇದು ಒಂದು ಹೆಣ್ಣಿಗೆ ಕೊರತೆ ಅಂತ ಅನಿಸ್ತಾ ಇರುತ್ತೆ. ಅದನ್ನ ನೀವು ಇನ್ನಷ್ಟು ಗ್ಯಾಪ್ ಮಾಡ್ತಾ ಹೋದ್ರೆ ಅವಳಿಗೆ ಒಬ್ಬಂಟಿ ಫೀಲ್ ಆಗತ್ತೆ. ಯಾವಾಗ ಅವಳಿಗೆ ಒಬ್ಬಂಟಿ ಫೀಲ್ ಆಗತ್ತೆ, ಆವಾಗ ಸಾಧ್ಯತೆಗಳು ಬೇರೆಯವರಲ್ಲಿ ಇದನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾಳೆ. ಅಂದ್ರೆ ನಿಮ್ಮಿಂದ ಅದು ಸಿಗದೆ ಇದ್ದಾಗ, ಆ ಒಂದು ಭಾವನಾತ್ಮಕ ಕೊರತೆಯನ್ನು ಯಾರೋ ನಿಗಿಸಿದಾಗ ಆ ಕಡೆ ಡೈವರ್ಟ್ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಇದು ನಾನು ಹೇಳ್ತಾ ಇಲ್ಲ, ಒಂದು ಸೈಕಾಲಜಿಯಲ್ಲಿ ಪ್ರೂವ್ ಆಗಿರುವಂತದ್ದು. ಸೊ ನಿಮ್ಮ ಸಂಗಾತಿಗಳಲ್ಲಿ ಭಾವನಾತ್ಮಕ ಕೊರತೆ ಆಗ್ದಿರಾ, ಕಾಳಜಿ, ಪ್ರೀತಿ, ಗೌರವ, ಮಮತೆ ಇದೇನು ಕೊರತೆ ಆಗ್ದಿರಾ ನೋಡ್ಕೊಂಡ್ರೆ ಬೆಟರ್ ಆಗಿ ಇರುವಂತ ಸಾಧ್ಯತೆಗಳು ಇರುತ್ತೆ. ಬಟ್ ಸ್ಟಿಲ್ ಕೆಲವರು ಎಲ್ಲಾ ಸಿಗ್ಮೇಲೂ ಕೂಡ ಕೆಲವರು ಹಾಗಿರ್ತಾರೆ, ತಲೆ ಕೆಡಿಸ್ಕೋಬೇಡಿ. ಬಟ್ ಮೇಜರ್ ಆಗಿ ಭಾವನಾತ್ಮಕ ಕೊರತೆ ಆಗ್ದಿರಾ ನೀವು ನೋಡ್ಕೊಳ್ಳೋದು ನನ್ನ ಪ್ರಕಾರ ಬೆಸ್ಟ್. ಸೆಕೆಂಡ್ ಪಾಯಿಂಟ್, ಗಮನ ಮತ್ತೆ ಪ್ರಾಮುಖ್ಯತೆ ಸಿಗದೇ ಇರುವಂತದ್ದು. ಅಂದ್ರೆ ಗಮನ ಮತ್ತೆ ಪ್ರಾಮುಖ್ಯತೆ ಏನು? ಈಗ ಕೆಲವರು ಬರೀ 24x7 ಕೆಲಸ ಅಂದ್ರೆ ಬೇರೆ ಒಂದು ಕೆಲಸದಲ್ಲಿ ಬಿಸಿ ಆಗ್ತಾ ಹೋಗ್ತಾರೆ. ಯಾವಾಗ ಬೇರೆ ಒಂದು ಕೆಲಸದಲ್ಲಿ ಬಿಸಿ ಆಗ್ತಾ ಹೋಗ್ತಾರೆ, ಇವ್ರಿಗೆ ಅನ್ಸ್ಲಿಕ್ಕೆ ಶುರು ಆಗುತ್ತೆ ನಮ್ಮ ಬಗ್ಗೆ ಕಾಳಜಿ ಇಲ್ಲ ಅಂಡ್ ನಮ್ಗೆ ಸಮಯ ಕೊಡ್ತಾ ಇಲ್ಲ, ನಮ್ಮ ಕಡೆಗೆ ಅವರಿಗೆ ಬೈಕಿ ಅನ್ನೋದಿಲ್ಲ, ಕಡಿಮೆ ಆಗಿದೆ ಅಂತ ಒಂದು ಫೀಲ್ ಕಾಡ್ಲಿಕ್ಕೆ ಶುರು ಆಗತ್ತೆ. ಅಂದ್ರೆ ಅವ್ರ ಕಡೆ ಗಮನ ಕಡಿಮೆ ಆಗತ್ತೆ ಅಂತ ಅವ್ರು ಫೀಲ್ ಮಾಡ್ಕೋತಾರೆ. ಯಾರು? ಹೆಣ್ಮಕ್ಳು. ನೀವು ಏನೇ ಬಿಸಿ ಆದ್ರೂ ಕೂಡ ಜೊತೆಗಿರ್ತಕ್ಕಂತ ನಿಮ್ಮ ಸಂಗಾತಿಗಳ ಮೇಲೆ ಗಮನ ಕೊಡದೇ ಇದ್ದಾಗ ಅಲ್ಲೂ ಕೂಡ ಸಾಧ್ಯತೆಗಳಿರುತ್ತೆ ಬೇರೆ ಕಡೆ ಹೋಗ್ಲಿಕ್ಕೆ. ಆಕ್ಚುಲಿ ಹೋಗ್ಕೂಡುದು, ನನ್ನ ಪಾಯಿಂಟ್ ಅವ್ರು ಹೋಗ್ಬಿಡ್ಲಿ ಅಂತಲ್ಲ, ಸಾಧ್ಯತೆಗಳು ಹಾಗಿರುತ್ತೆ. ಇದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ಹೆಣ್ಣಿನ ಮನಸ್ಥಿತಿ ಹಾಗಿರುತ್ತೆ. ಹೆಣ್ಣೇನ್ ಗೊತ್ತಾ, ಅವಳಿಗೆ ಗಂಡ ಆದಂತ ಹೊಗಳ್ತಿರ್ಬೇಕು, ಸಮಯ ಕೊಡ್ತಿರ್ಬೇಕು, ಕಾಳಜಿ ಮಾಡ್ತಿರ್ಬೇಕು. ಬೇರೆ ಹೆಣ್ಮಕ್ಳ ಬೇರೆ ಹೆಣ್ಣನ್ನ ತನ್ನ ಎದುರುಗಡೆ ಹೊಗಳಬಾರ್ದು, ಈ ತರದೊಂದು ಮೆಂಟಾಲಿಟಿ ಇರುತ್ತೆ. ನಾನು ಹೇಳ್ತಾ ಇಲ್ಲ, ಆಕ್ಚುಲಿ ಒಂದು ಹೆಣ್ಣಿನ ಸೈಕಾಲಜಿ ಸ್ಟಡಿ ಮಾಡಿದಾಗ ಸಿಕ್ಕಿರುವಂತದ್ದು ಇವೆಲ್ಲ. ಸೊ ಸ್ವಲ್ಪ ಇದನ್ನೆಲ್ಲ ನಾವು ಕಲಿಬೇಕಾಗತ್ತೆ, ಗಂಡ್ಮಕ್ಳಾದಂತ ತಿಳ್ಕೊಬೇಕಾಗತ್ತೆ. ಸೊ ಆಕ್ಚುಲಿ ಇದರಲ್ಲಿ ಯಾರಾದ್ರೂ ನೆಗೆಟಿವ್ ಕಮೆಂಟ್ ಮಾಡ್ಬೋದು. ಅಂದ್ರೆ ಎಲ್ಲ ಏನಾಗತ್ತೆ, ಲೈಫ್ ಅಂತ ಬಂದಾಗ ಕಲಿಬೇಕಾಗತ್ತೆ ಕೆಲವೊಂದಿಷ್ಟು ಗೊತ್ತಿಲ್ಲದಿರೋ ವಿಚಾರಗಳನ್ನ. ಬಿಕಾಸ್ ನಮ್ ಜೀವನ ನಾವು ಕಲ್ತಿಲ್ಲ ಅಂತ ತಪ್ಪಾಗತ್ತೆ. ಕೆಲವೊಂದ್ಸಲ ಗೊತ್ತಿದ್ರೆ ಹೆಣ್ಮಕ್ಳು ಹೇಳ್ಬೇಕಾಗತ್ತೆ, ಹಿಂಗಿರು ಅಂತ. ಕೆಲವ್ರು ಹೇಳಿದ್ಮೇಲೂ ಬದ್ಲಾಗಲ್ಲ, ಅದು ಅವ್ರಿಗೆ ಬಿಟ್ಬಿಟ್ರೆ ಸಪೋಸ್ ಈಗ ಇದನ್ನ ನಾನು ಹೇಳ್ತಾ ಇರೋ ವಿಚಾರ ಅಂದ್ರೆ ಇನ್ಫಾರ್ಮೇಶನ್ ಯೂಸ್ ಆಗ್ಲಿ, ತಿಳ್ಕೊಳ್ಳಿ ಅಂತ, ಮನೆ ಹಾಳಾಗ್ಲಿ ಅಂತ ಎಲ್ಲೂ ಮಾತಾಡ್ತಿಲ್ಲ. ಓಕೆ, ತಪ್ಪು ತಿಳಿಬೇಡಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂತಂದ್ರೆ ಹೊಸತನ ಮತ್ತೆ ರೋಮಾಂಚನ ಬಯಕೆ ಅಂತ ಹೇಳ್ತೀವಿ. ಅಂದ್ರೆ ಅದೇ ಲೈಫು, ಅದೇ ಜೀವನ, ಅದೇ ಪ್ಲೇಸು, ಇದು ಬೋರ್ ಆಗತ್ತಂತೆ ಹೆಣ್ಮಕ್ಳಿಗೆ. ಅಂಡ್ ರೊಮ್ಯಾಂಟಿಕ್ಲಿ ಹೊಸದನ್ನ ಬಯಸ್ತಾ ಹೋಗ್ತಾರಂತೆ, ರೈಟ್? ಅಂಡ್ ಅಂದ್ರೆ ಏನಂದ್ರೆ ಅವಾಗ ಎಲ್ಲ ಹೊರಗಡೆ ಹೋಗ್ತಾ ಇರೋದು, ಬರ್ತಾ ಇರೋದು. ಸೊ ಅವರಿಗೆ ಅವರ ಮನಸ್ಥಿತಿಗೆ ಹಾಗೆ ಅನಿಸ್ತಾ ಇರತ್ತಂತೆ. ಏನು ಹೊಸತನ ಇಲ್ಲ ಅಂತ ಹೇಳಿದ್ರೆ ಬೋರಿಂಗ್ ಅಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಅಟ್ಲೀಸ್ಟ್ ಟೆಂಪಲ್, ಅಟ್ಲೀಸ್ಟ್ ರಿಲೇಷನ್ಗಳ ಊರು, ಅಟ್ಲೀಸ್ಟ್ ನಮಗೆ ಏನಂತ ಹೇಳಿದ್ರೆ ತೋಟಗಳಿದ್ರೆ ತೋಟಗಳಿಗೆ ಹೋಗಿ ಬರುವಂತದ್ದು ಗಂಡ ಹೆಂಡತಿ. ಒಳ್ಳೆ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ಬೇಕು ಅಂತ ಈ ಒಂದು ಸೈಕಾಲಜಿ ಹೇಳುತ್ತೆ. ಅಂಡ್ ರೋಮಾಂಚನವಾಗಿರ್ತಕ್ಕಂಥ ಒಂದು ಹೊಸತನ ಇರಬೇಕು ಅಂತ ಒಂದು ಸೈಕಾಲಜಿ ಹೇಳುತ್ತೆ. ಸ್ನೇಹಿತರೆ, ಈ 3 ವಿಚಾರದಲ್ಲಿ ನಿಮ್ಮ ಸಂಗಾತಿಗಳ ಹತ್ರ ನಾವೇನೇ ಮಾಡಿದ್ರು ಫೈನಲಿ ಒಂದು ಫ್ಯಾಮಿಲಿಗೋಸ್ಕರ ಮಾಡ್ತಾ ಇದೀವಿ. ಸೊ ಚೆನ್ನಾಗಿರ್ಬೇಕು ಅಂದ್ರೆ ಇದೆಲ್ಲ ನಾವು ಕಲಿಬೇಕಾಗತ್ತೆ. ಎಷ್ಟೋ ಪಾಯಿಂಟ್ಗಳ ಬಗ್ಗೆ ನಿಮಗೆ ಏನ್ ಅನಿಸ್ತದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.